ಇವತ್ತು ಒನ್ ಆಫ್ ದ ಕ್ರೇಜಿಯಸ್ಟ್ ವ್ಲಾಗ್ ಅನ್ಕೊಳ್ಳಿ. ಏನಕ್ಕೆ ಆಟದಲ್ಲಿ ಒಂದು ಬಿರುಕು ಮೂಡಿದೆ. ಫ್ಯಾನಲ್ ಒಂದು ಬಲೂನ್ ಇಟ್ಟಿದ್ದೀನಿ, ಪಿನ್ ತಗೊಂಡು ಅದನ್ನ ಚುಚ್ಚಿದ್ರೆ ಅವರು ವಿನ್ನರ್. ಅಲ್ಲೆಲ್ಲ ಕಣ ತಿಮ್ಮ ಇಲ್ಲ ಹಾಕ್ಬೇಕು ಅವೇನ್ ಹಂಗೋಯ್ತವೆ. ಅಯ್ಯೋ ರೋಚಕವಾದ ಪಂದ್ಯ ಯಾರಿಗೆ ಸಿಗುತ್ತೆ? ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್. ಇವತ್ತಿನ ಬ್ಲಾಗ್ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ಇವತ್ತು ಒನ್ ಆಫ್ ದ ಕ್ರೇಜಿಯಸ್ಟ್ ವ್ಲಾಗ್ ಅನ್ಕೊಳ್ಳಿ. ಏನಕ್ಕಂದ್ರೆ ಆದರ್ಶ ದಂಪತಿಗಳಿಗೆ ಇವತ್ತು ಒಂದು ನೆಕ್ಸ್ಟ್ ಲೆವೆಲ್ ಗೇಮ್ ಇಟ್ಟಿದ್ದೀನಿ. ಅವತ್ತು 1 ಮಿನಿಟ್ ಕಪ್ ಚಾಲೆಂಜ್ ಆಡ್ಸಿದ್ದೆ, ಅದು ಇನ್ನೂ ಸಖತ್ತಾಗಿತ್ತು. ಯಾಕಮ್ಮ ನಡುತ್ತಿದ್ಯಾ ಚಳಿ? ಚಳಿ ಅನ್ರಿ ಗೈಸ್. ಇವತ್ತು ಒಂದು ಸೂಪರ್ ವ್ಲಾಗ್ ಅನ್ಕೊಳ್ಳಿ. ಇವತ್ತು ನಮ್ಮ ಜೊತೆ ಇರೋದು ನಮ್ಮ ಡ್ಯಾಡಿ ಮತ್ತೆ ಮಮ್ಮಿ, ಇವರಿಬ್ರಿಗೂ ಒಂದು ಒಳ್ಳೆ ಕಾಂಪಿಟೇಷನ್ ಮಾಡಿಸ್ತಾ ಇದೀನಿ. ಇದರಲ್ಲಿ ಸಿಕ್ಕಾಪಟ್ಟೆ ಥ್ರಿಲ್ಲಿಂಗ್ ಇದೆ, ಯೋಚನೆ ಮಾಡೋದಿದೆ, ಟೆನ್ಷನ್ ಮಾಡ್ಕೊಳ್ಳೋದಿದೆ, ಆಮೇಲೆ ಯಾರು ಗೆಲ್ಬಹುದು ಅನ್ನೋ ಒಂದು ಕ್ಯೂರಿಯಾಸಿಟಿ ಇದೆ. ಹೇಳಕ್ಕಾಗಲ್ಲ ಯಾರು ಗೆಲ್ಬಹುದು ಅಂದ್ಬಿಟ್ಟು. ಬಟ್ ಈ ಸಲ ಮಮ್ಮಿ ಸೋತ್ಬಿಟ್ರಂತೂ ಮುಗಿದ ಕತೆ. ಅವನ್ಯಾಗ ಸಪೋರ್ಟ್ ಮಾಡ್ತಾನೆ? ನಿಮ್ಮ ಆಟ ನೀವ್ ಆಡ್ಬೇಕು. ಏನ್ರಿ ನೀವು ಏನ್ರಿ ಬರೀ ಮೋಸ್ಟ್ಗಳ ಹತ್ರಕ್ಕೆ ಹೋಗಿ ಕ್ಯಾನ್ಸಲ್ ಈ ಬ್ಲಾಗ್. ಓಡ್ರಿ ಓಕೆ ಆಯ್ತು ಗೈಸ್. ಫಸ್ಟ್ ಪ್ರೈಸೇ ಇವ್ರಿಗೆ ಹೇಳ್ಬೇಡ. ಸೊ ಇವತ್ತಿನ ಈ ಒಂದು ಆಟದಲ್ಲಿ ಗೆದ್ದವ್ರಿಗೆ 2,000 ರೂಪಾಯಿ ಬಹುಮಾನ. 2,000 ರೂಪಾಯಿ. ಸೊ ಗೈಸ್, ಈ ಒಂದು ಬ್ಲಾಗ್ ಅಲ್ಲಿ ಯಾರು ಗೆಲ್ತಾರೋ ಅಥವಾ ಈ ಒಂದು ಚಾಲೆಂಜ್ ಗೇಮ್ ಅಲ್ಲಿ ಯಾರು ಗೆಲ್ತಾರೋ ಅವ್ರಿಗೆ 2,000 ರೂಪಾಯಿ ಬಹುಮಾನ ಇರುತ್ತೆ. ಅಂಡ್ ಕ್ಲಿಯರ್ ಕಟ್ ಆಗಿ ಗೇಮ್ ನ ಅರ್ಥ ಮಾಡ್ಕೋಬೇಕು, ಅಂದ್ರೆ ಕೇಳಿಸ್ಕೋಬೇಕು. ಒಂದೇ ಸಲ ಹೇಳೋದು ನಿಮ್ಮಿಬ್ರಿಗೆ, ಆಮೇಲೆ ನಾನು ಹೇಳುವಾಗ ಹೇಳಲ್ಲ. ಓಕೆ, ಸೊ ಇದರಲ್ಲಿ 6 ರೌಂಡ್ ಇರುತ್ತೆ. ಸೊ ಇದ್ರಲ್ಲಿ ಹೆಂಗಂದ್ರೆ ನೀನ್ ಆದ್ಮೇಲೆ ಇವ್ರು ಆಡ್ಬೇಕು ಅನ್ನೋ ತರ ಇಲ್ಲ, ಇಬ್ರು ಒಟ್ಟಿಗೆ ಹೋಗ್ತೀರಾ. ಓಕೆನಾ? ಫಸ್ಟ್ ರೌಂಡ್ ಅಲ್ಲಿ 5 ಕಪ್ ಇರುತ್ತೆ ನಿಮ್ ಕಣ್ ಮುಂದೆ. 5 ಕಪ್ ಇದೆ, ಇಬ್ರಿಗೂ 5 ಕಪ್ ಇದೆ. ಕೆಳಗಡೆ ಮಿಕ್ಸ್ ಅಪ್ ಮಾಡಿದೀವಿ, ಅದಕ್ಕೆ ಮ್ಯಾಚ್ ಮಾಡ್ಬೇಕು. ಈಗ ನೀವು ಓಡ್ತೀರಾ, ಓಡಾದ್ಮೇಲೆ ಅಲ್ಲಿಗೆ ಮ್ಯಾಚ್ ಮಾಡ್ತೀರಾ. ಈಗ ನೀವು ಮ್ಯಾಚ್ ಮಾಡಿದ ತಕ್ಷಣ ಕರೆಕ್ಟ್ ಅಂತ ಕೇಳ್ತೀರಾ, ನಾನು ಇಲ್ಲ ಅಂತೀನಿ. ಮತ್ತೆ ಮ್ಯಾಚ್ ಮಾಡ್ಬೇಕು, ಅದು ಕರೆಕ್ಟ್ ಆಗೋವರೆಗೂ ಮ್ಯಾಚ್ ಮಾಡ್ತಿರ್ಬೇಕು ನೀವಿಬ್ರು. ಓಕೆ, ಈಗ ನೋಡಿ ಗಾಳಿ ಬಿದ್ದೈತೆ. ಇಡೀ ಬೆಡ್ಶೀಟ್ ಬಿದ್ದೋಗ್ತೈತಿ. ಅಪ್ಪ ಇಡ್ಕೊಳ್ಳಿ. ಆಟದಲ್ಲಿ ಒಂದು ಬಿರುಕು ಮೂಡಿದೆ. ಗಾಳಿ ರಭಸದ ಗಾಳಿಯಿಂದ ಸ್ವಲ್ಪ ಅಡಚಣೆಗಳಾಗಿದೆ. ಮೊದಲನೇ ರೌಂಡ್ ಅಲ್ಲಿ ನೀವು ಮ್ಯಾಚ್ ಮಾಡ್ಬೇಕಾಗುತ್ತೆ. ಸೊ ಇವಾಗ ನೀವು ಇಲ್ಲಿಗೆ ಮ್ಯಾಚ್ ಮಾಡಿದೆ ಅನ್ಕೊಳ್ಳಿ, ಕೆಳಗಡೆ ಏನಾದ್ರು ಮ್ಯಾಚ್ ಆಯ್ತು ಅಂದ್ರೆ ಎಸ್ ಡನ್, ಮ್ಯಾಚ್ ಆಗಿದೆ ಅಂತ ಹೇಳಿದ ತಕ್ಷಣ ಟಕ್ ಅಂತ ಒಳಗಡೆ ಹೋಗ್ಬಿಡ್ಬೇಕು ನೀವು ಇಬ್ರು. ಯಾರು ಗೆದ್ದಿರೋ, ಯಾರು ಮ್ಯಾಚ್ ಆಗಿರ್ತಾರೋ ಅವ್ರು ಟಕ್ ಅಂತ ಒಳಗಡೆ ಹೋಗ್ತಾರೆ. ಒಳಗಡೆ ಹೋಗಿದ ತಕ್ಷಣ ಸೆಕೆಂಡ್ ರೌಂಡ್ ಇರುತ್ತೆ ಗೈಸ್. ಪಾಪ ನಾವು ಅಮ್ಮಂಗ್ ಚಳಿ. ಸೆಕೆಂಡ್ ರೌಂಡ್ ನ ಒಳಗಡೆ ಅಣ್ಣ ಬನ್ನಿ, ಅಲ್ಲಿ ಹೆವಿ ಚಳಿ ಇತ್ತು, ಅದಕ್ಕೆ ಒಳಗಡೆ ಕರ್ಕೊಂಡ್ಬಿಟ್ಟೆ. 2ನೇ ರೌಂಡ್ ಅಲ್ಲಿ ಕಾಳುಗಳನ್ನ ಮೂರ್ ಕಾಳುಗಳನ್ನ ಮಿಕ್ಸ್ ಮಾಡಿದೀವಿ. 3 ಕಾಳುಗಳನ್ನ 3 ಬೌಲ್ ಇರುತ್ತೆ, ಅದನ್ನ ಸಪ್ರೇಟ್ ಆಗಿ ಹಾಕ್ಬೇಕು. 2 ಕೈಲಿ ಹಾಕಂಗಿಲ್ಲ, ಒಂದೊಂದ ಕೈಲಿ ಹಾಕ್ಬೇಕು. ನೀವು ಎಷ್ಟಾರ ತಗೊಳ್ಳಿ, ಒಟ್ನಲ್ಲಿ ಅದನ್ನ ಟಕ್ ಅಂತ ಮುಗಿಸ್ಬೇಕು. ಅದಾಗಿದ ತಕ್ಷಣ 3ನೇ ಹಂತಕ್ಕೆ ಹೋಗ್ತೀರಾ. 3ನೇ ಹಂತದಲ್ಲಿ 2 ಬಕೆಟ್ ಫುಲ್ಲು ಬಕೆಟ್ ನೀರು ತುಂಬಿದೀವಿ. ಅದ್ರ ಒಳಗಡೆ 2 ಏನು ಗ್ಲಾಸ್ನ ಈ ಕಡೆ ಒಂದು ಗ್ಲಾಸ್ ಇಟ್ಟಿದ್ದೀನಿ, ಈ ಕಡೆ ಒಂದು ಗ್ಲಾಸ್ ಒಳಗಡೆ ಇಟ್ಟಿದ್ದೀನಿ. ಮೇಲ್ಗಡೆಯಿಂದ ಕಾಯಿನ್ಸ್ ಕೊಡ್ತೀನಿ ನಿಮ್ಗೆ, ಅದು ಕಾಯಿನ್ ನ ಅದ್ರೊಳಗಡೆ ಬಿಡ್ಬೇಕು ನೀಟಾಗಿ. ಲೋಟದ ಒಳಗಡೆ ಬಿಡ್ಬೇಕು. 3 ಬಿಡ್ರಿ. ಅದಾಗಿದ ತಕ್ಷಣ 4ನೇ ಹಂತಕ್ಕೆ ಅಲ್ಲೇ ಪಕ್ಕದಲ್ಲೇ ಐತೆ, ಅಲ್ಲಿ 9 + 9 = 9 ಅಂತ ಬರ್ದಿದೀವಿ. ಒಂದೇ ಒಂದು ಇಯರ್ ಬಡ್ಸ್ ಐತೆ ನೋಡು, ನಾವು ಕಿವಿ ಹಾಕುತ್ತಿಲ್ಲ. ಒಂದೇ ಒಂದು ಮ್ಯಾಚ್ ಸ್ಟಿಕ್ ನ ತೆಗೆದ್ಬಿಟ್ಟು ಒಂದ್ ಜಾಗದಲ್ಲಿ ಪ್ಲೇಸ್ ಮಾಡಬೇಕು. ಸೊ ದಟ್ ಆನ್ಸರ್ 9 ಬರುತ್ತೆ. 5ನೇ ಹಂತದಲ್ಲಿ ಅದೇ 6 ಕಪ್ ಇರುತ್ತೆ, ಅದ್ರ ಮೇಲೆ ಬಾಲ್ ಇಟ್ಟಿರ್ತೀವಿ. ಕಪ್ನ ಹಿಂಗ್ ಎತ್ಬಿಟ್ಟು ಹಿಂಗ ಉಲ್ಟಾ ಮಾಡಿ ಒಳಗಡೆ ಹಾಕ್ಬೇಕು. ಎಸ್ ಓಕೆ. 5ನೇ ಹಂತ ಆಗಿದ ತಕ್ಷಣ ಇನ್ನ ಬರೋದೇ ಕೊನೆ ಅಂತ 6ನೇದು. 6ನೇದ್ರಲ್ಲಿ ಒಂದು ಬೌಲ್ ಅಲ್ಲಿ ಸುಮಾರು ಚೀಟಿಗಳಿದೆ. ಆ ಚೀಟಿಲಿ ಒಂದೇ ಒಂದು ಚೀಟಿ ಇದೆ. ಒಂದ್ ಚೀಟಿಲಿ ನಾನು ಏನೋ ಬರ್ತಿದ್ದೀನಿ. ಆ ಕ್ಲೂನ ಇಟ್ಕೊಂಡು ಅದು ಎಲ್ಲೈತೆ ಅಂತ ಹುಡುಕ್ಬಿಟ್ಟು ಆ ಜಾಗದಲ್ಲಿ 2 ಪ್ರೈಸ್ ಇಟ್ಟಿದ್ದೀನಿ. ಅಂದ್ರೆ ಈ ನನ್ನ ಮೊಮೆಂಟೋ ಇದೆಯಲ್ಲ, ನನ್ ಗೆದ್ದಿರೋ ಪ್ರೈಸ್ಗಳು 2 ಪ್ರೈಸ್ ಇಟ್ಟಿದ್ದೀನಿ. ಅಂದ್ರೆ ನಿನಗೆ ಸಪ್ರೇಟು, ಇವ್ರಿಗೆ ಸಪ್ರೇಟು. ಆ ಚೀಟಿಲಿ ಏನಿರುತ್ತೋ ಆ ಕ್ಲೂನ ನೋಡ್ಕೊಂಡು ಅಲ್ಲಿ ಹೋಗ್ಬಿಟ್ಟು ಆ ಪ್ರೈಸ್ ನ ತಗೋ ಬಂದ್ಬಿಟ್ಟು ಚೇರ್ನ ಇಟ್ಟು ಫ್ಯಾನ್ ಮೇಲ್ಗಡೆ, ಫ್ಯಾನ್ ಅಲ್ಲಿ ಒಂದು ಬಲೂನ್ ಇಟ್ಟಿದ್ದೀನಿ, ಪಿನ್ ತಗೊಂಡು ಅದನ್ನ ಚುಚ್ಚಿದ್ರೆ ಅವರು ವಿನ್ನರ್.
ಗೈಸ್ ಆಟ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಇದೆ. ಫಸ್ಟ್ ಟೈಮ್ ಈ ತರ ಮಾಡ್ತಾ ಇರೋದು. ಅಂದ್ರೆ ಅವ್ರು ಮುಗಿಸಿದ ತಕ್ಷಣ ಟಕ್ 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 ಅಂತ ಹೋಗ್ತಾ ಇರ್ತಾರೆ. ಯಾರ್ದು ಪಕ್ಕ ಆಗುತ್ತೆ. ಆಮೇಲೆ ಸೆಂಟ್ರಲ್ ಒಂದು ಟಫ್ ಇದೆ, ಅದರಲ್ಲಿ ಯಾರು ಗೆಲ್ತಾರ ಅಂತ ಗೊತ್ತಿಲ್ಲ. ಓಕೆ, ಏನೋ ಡೌಟ್ ಇದೆಯಾ? ಸೂಪರ್ ಗೈಸ್, ಲೆಟ್ಸ್ ಗೋ. ಆಟ ಆಡ್ತೀಯಲ್ಲ. 3, 2, 1 ಸ್ಟಾರ್ಟ್. ಎಲ್ಲೋ ಕರೆಕ್ಟ್. ಓಕೆ, ಇವಾಗ ಚಿರಂತ ನಂದು. ಅಮ್ಮ ಆಂಟಿ ನಿಮ್ದು ಇದು ಕರೆಕ್ಟ್. ಫಸ್ಟ್ ಇದು ರೆಡ್ ಕರೆಕ್ಟ್ ಅಮ್ಮ. ಅಂಕಲ್ ನಿಮ್ದು ಅಪ್ಪ ನಿಂದು ರೆಡ್ ಕರೆಕ್ಟ್. ಓಕೆ, ಇವಾಗ ಅಮ್ಮ ನಿಂದು ಅದು ಫಸ್ಟ್ ಒಂದ್ ಬಿಟ್ಟಿನಲ್ಲ ಅದು ತಪ್ಪಮ್ಮ. ಅಪ್ಪ ನಿಂದು ಅಂಕಲ್ ಎಲ್ಲ ಕರೆಕ್ಟ್. ಹೋಗಿ ಅಮ್ಮ ನಿಂದು ರಾಂಗ್ ಹಂಗೆ ಜೋಡಿಸ್ಬೇಕು. ಈ ಇಷ್ಟೊಂದು ಕಡ್ಲಾಕಳ ಹಾಕ್ಬೇಕನ? ಅದು ಕರೆಕ್ಟ್ ಆಂಟಿ ನಿಮ್ದು. ಅಪ್ಪ ಒಂದೇ ಕೈ ಇದಾ ಇದೊಂದು ಬಿಟ್ಟೆ. ಆಂಟಿ ಅದು ಕರೆಕ್ಟ್ ಆಂಟಿ ನಿಮ್ದು. ರೆಡ್ ಕರೆಕ್ಟ್. ಇದು ಕರೆಕ್ಟ್ ಬ್ರೌನು. ಎಲ್ಲ ಕರೆಕ್ಟ್ ಆಂಟಿ. ಹೋಗಿ ಲವ್ ನಾನು ಆ ಕಡೆಗೆ ಹೋಯ್ತು. ನಂಗೆ ಚಿರಂತ ಅದನ್ನೊಂದು ಕಾನ್ಸಂಟ್ರೇಟ್ ಮಾಡಿ ನೀನು. ಒಂದ್ 20 ಕಡ್ಲೆ ತಂದು ಕೊಡ. ಪರವಾಗಿಲ್ಲ, ಏನ್ ತೊಂದ್ರೆ ಇಲ್ಲ. ಯಾಕೆ ತಿಂದು ಹಾಕಿದೀವಲ್ಲ ನಾವು. ಇವಾಗ ನಿನ್ನ ಕಡ್ಲೆ ತಿನ್ಬಿಟ್ಟಿವಿ. ಅದು ನಿಮ್ ತಪ್ಪು, ನೀವೇ ತಿಂದ್ರಿ. ನಾನು ಏನ್ ಗೊತ್ತು, ನಾನು ಹೇಳ್ಕೊಟ್ಟಿದ್ದು ನನಗೆ ಬಂತ. ಬರ್ಲಿ ಅಮ್ಮ ಒಂದೊಂದೇ ಕೈಲಮ್ಮ. ಒಂದೊಂದೇ ಕೈಲೆ. ಇದು ರಾಂಗ್ ಕಾಣ್ಬಿಡಲಿ ಚಿರಂತ. ನೀವು ನಾವೇ ಕಡ್ಲೆ ಬೀಜ ತಿನ್ಕೊಂಡಿದೀವಿ ಅದ್ರಲ್ಲಿ. ನನ್ಗೇನ್ ಗೊತ್ತು, ನೀನ್ ಎಷ್ಟು ಕೌಂಟ್ ಮಾಡಿದ ಅಂತ ಇಲ್ಲ ಅಂದೆ ಅವನು. ಅದ ಹೆಂಗಾಗುತ್ತೆ? ಇಬ್ಬರದು ಈಕ್ವಲ್ ಪಂದ್ಯ, ಸರಿ ಸಮ ಪಂದ್ಯ. ಇಷ್ಟೆಲ್ಲ ಕೊಟ್ಬಿಡಿ ಗೈಸ್. ನಾನ್ ಬೇರೆ ನೀನು ಜಾಸ್ತಿ ಕೊಟ್ಟೆ ನೋಡಿ. ನಿಮ್ಮ ಅಪ್ಪಂದೆಲ್ಲ ಮುಗ್ದೇ ಅಲ್ಲ, ಹೋಯ್ತು. ಅಂದಲ್ಲೇ ತಿಮ್ಮೆ. ಇಲ್ಲಿ ಬೇಳೆ ಹಾಕ್ಬೇಕಾದ್ರೆ ಗೊತ್ತಾಗತ್ತೆ. ಹಿಂಗ್ ಬಂದ ಒಂದು ಕಳಕ್ ಬುದೈತು, ಒಲೆ ಕೆಳಗೆ ಪರವಾಗಿಲ್ಲ. ಓಕೆ ಗೈಸ್, ಇದ್ರಲ್ಲಿ ಒಂದ್ ಸ್ವಲ್ಪ ಟೈಮ್ ಹಿಡಿತೈತೆ. ಇವಾಗ ನೀವು ಎರಡು ಕೈನೂ ಯೂಸ್ ಮಾಡ್ಬೋದು. ಏನ್ ಸ್ವಾಮಿ ಹಿಂಗಿದ್ಯಾ? ಕಡ್ಲೆ ಬೀಜ, ಕಡ್ಲೆಕಾಳು ಆಯ್ತು. ಈಗ ಕಡ್ಲೆ ಉರ್ಗಡ್ಲೆ. ಅವ ನೀನು ನಂದು ಯಾವ್ದು ಆಗಿಲ್ಲ, ಸುಮ್ಮನಿರ. ಎಲ್ಲೇ ಮಗ ಬೇಳೆ ಎಲ್ಲಿ ಬಿದ್ದೈತೆ? ನೀನೇ ಬೇಳೆ ಹಾಕಿದ್ದು ಇಲ್ಲ. ನಾನು ಅದು ಕಡ್ಲೆಕಾಳು ಹಾಕೊಳ್ಳಲ್ಲ, ಅವಳೆ ಹಾಕಿಬೇಕು. ನಾನ್ ಕಡ್ಲೆಕಾಳು ಹಾಕೊಳ್ಳಲ್ಲ, ಅವಳೆ ಹಾಕಿತಾಳೆ. ಇದು ಬಿಟ್ರೆ ಸುದ್ದಿ ಅವಳು ಹಾಕ್ತಾನೆ. ಯಾಕೆ ನಂದ ನಿನ್ ತಟ್ಟಲ್ಲಿ ಇರೋದು ಏನಕ್ಕೆ ನಾನು ಕೇಳಂಗಿಲ್ಲ. ನಾವ್ ನೋಡ್ತೀವಿ, ನಾವು ಅಪ್ರು ಕೊಟ್ಟಾದ್ಮೇಲೆ ಹೋಗ್ಬೇಕು, ಅಲ್ಲಿವರೆಗೂ ಹೋಗಂಗಿಲ್ಲ. ನಿಮ್ಮ ಅಪ್ಪ ಏನು ಸ್ವಾಮಿ ಎಷ್ಟು ಫಾಸ್ಟ್ ಆಗಿದ್ಯಾ ನೀನು? ಕಡ್ಲೆ ಬೀಜ ತಗೋಬೇಕು, ಇಲ್ಲ ನಾನು ಹೋರಾಟ ಮಾಡ್ತೀನಿ. ಅವಳು ಹಾಕಿರೋದು ಒಳಗೆ ತೆಗೆದು ಬಿಸಾಕಿ ಅವಳೆ ಕಡ್ಲೆ ಬೀಜ. ನಾನ್ ಗೆದ್ರು ಕೊಡೋದಿಲ್ಲ. ನಾನು ಇಲ್ಲ 4 ಎಸಿದ್ದೀನಿ ಅಷ್ಟು ಲಾಸ್ಟಿಗೆ. ಇಲ್ಲೆಲ್ಲ ಕಡ್ಲೆ ಬೀಜ, ಕಡ್ಲೆಕಾಳು ನಾನೆಲ್ಲ ಮುಗ್ದೋಯ್ತ ಕಮ್ಮ. ತೆಗ್ದಲ್ಲ ಇಲ್ಲ ಕಣ ಚಿರಂತ. ಬೆಳೆ ಒಳಗೆ ಹಾಕು, ಅವಳು ಹಾಕಿ ಹೇಳಿ ಬೇಕಾರೆ. ಅಲ್ಲೆಲ್ಲ ಕಣ ತಿಮ್ಮ, ಇಲ್ಲ ಹಾಕ್ಬೇಕು. ಇವ್ ಯಾರಲ್ಲ ಇವನ ತಿಮ್ಮ ನೀನು? ಇದು ಮಾತು ಒಂದಿತ್ತು ಅಂದ್ರು ಎದ್ದೋಗ್ತೀನಿ ಕಣ, ಎದ್ದೋಗ್ತಿದ್ದೆ ನಾ. ಈ ತರ ಸುರಿದ ಎದ್ದೋಗ್ತೀನಿ ಅಷ್ಟೇ. ನಾನು ಆಮೇಲೆ ಅಷ್ಟೇನು ಇವಾಗ ಏನೋ ಮಾಡ್ಕೊಳ್ಳ. ನಾನು ಹೇಳಂಗಿಲ್ಲ, ಇಲ್ಲ ಅದೇನ ನಾನ್ ಕೊಡಂಗಿಲ್ಲ. ನಾನು ಗೇಮು ಸರಿ ಆಯ್ತು. ನಾನು ಎಲ್ಲ ಸುರಿತೀನಿ. ಅಲ್ಲ ಸುದೀಪ, ನಾನು ಹಾಕಿದ್ದೆ 2. ಅದ್ ಹೆಂಗೆ ನಿಮ್ಮಪ್ಪ ಸ್ವಾಮಿ ಗೇಮಲ್ಲಿ ಆಡಂಗಿಲ್ಲ, ಹಂಗಿಲ್ಲ ಮೋಸ ಮಾಡಂಗಿಲ್ಲ. ಮೋಸ ಮಾಡಿದ್ದೆ ಕಳ್ಳೆಲ್ಲ ತಿನ್ಬಿಟ್ಟು. ಆ ಕಡೆ ಬಿಡ್ರ ಬೆಳಕ ನೋಡ್ಲಿ. ಯಾಕೆ ಕಡಲೆಬೇಳೆ ನಾ ತಿಂದಾಕಿದೀವಿ ನಾವಲ್ಲ, ಅದಕ್ಕೆ ಬಿಡು. ಅಲ್ಲಲ್ಲ, ಕಡಲೆ ಎಲ್ಲ ತಿಂದಿದ್ದೀವಿ ನಾವಲ್ಲಿ. ಸಾಸಿವೆ ಹಾಕ್ಬೇಕಾಯ್ತಲ್ಲ. ನಿಮ್ಮ ಅಪ್ಪನ ಮೋಸ ಎಲ್ಲ ತೆಗೆದು
ಸಾಸಿವೆ ಹಾಕ್ಬೇಕಾಯ್ತು ಸುದಿ ನೀನು. ನಾಲ್ಕು ಸಾಸಿವೆ ಹಾಕ್ಬೇಕಾಯ್ತು ಮಗು ಗೊತ್ತಾಗದು. ನೋಡಲ್ಲ ಅಮ್ಮ ಗಮನ ಕೊಡಮ್ಮ ನಗ್ಬೇಡ. ಅಲ್ಲ ನಿಮ್ಮ ಅಮ್ಮ ನಿನ್ ದಿನ ಐತೆ ಇಲ್ಲ ಖಾಲಿ ಎಲ್ಲ ಕಣ ಎಲ್ಲ ನೋಡ ಎಲ್ಲ ಇಲ್ಲ ಇಲ್ಲ ಈಗ ಕೊಡು ಅಲ್ಲೇ ಕೊಡೋ ಗಂಟೆ ಎಲ್ಲ ಹೋಯ್ತು ಆದ್ಮೇಲೆ ಅಲ್ಲಿ ನೋಡ್ಕೊ ನೀವು ಅಪ್ರೂಪ ಯಾವ್ದು ನಂದು ನೀರಾ ನಂದೆಲ್ಲ ಐತೆ ಯಾವ್ದ್ರಲ್ಲಿ ಇದ್ರಲ್ಲ ಹಾ ನೋಡ ನೆಕ್ಸ್ಟ್ ಎಲ್ಲ ಕಾಯಿನಲ್ಲ ಇಲ್ಲ 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 ಏ ಕಾಯಿನಲ್ಲ ಆಗ್ಲೇ ಆಯ್ತು ನೆಕ್ಸ್ಟ್ ಏನು ಅಮ್ಮ ಆಯ್ತು ಏ ಇಲ್ಲ ಇದೇ ಹಿಂಗ್ ಹೋಯ್ತದೆ ಅಂಕಲ್ ಆಲ್ರೆಡಿ ಕಾಯಿನ್ ಹೋಯ್ತು ಮೂರು ಇರೋದು ಒಂದೇ ಬರ್ಬೇಕು. ಅಪ್ಪ ಹಂಗ ಫಾಸ್ಟ್ ಗೆಲ್ಲ ಬಿಡಂಗಿಲ್ಲ ಒಂದೊಂದು ತಿದ್ಕೋ. ಏ ಇರಿ ಅದು ಅಲ್ಲಿ ಒಳಿಕಾಕ್ರಿ ಕಾಯಿನ ಒಳಿಕಾಕ್ರಿ ಕಾಯಿನ ಎಲ್ಲಿ ನೋಡು ಏನ್ ಮಾಡ್ಬೇಕೀಗ ನೆಕ್ಸ್ಟ್ ಆ ಕಡೆ ಅಲ್ಲಿ 9 + 9 = 0. ಇಲ್ಲಿ ಲೆಫ್ಟ್ 9 + 9 = 0. ಓ ಇಲ್ಲ 9 + 9 = ಅದೇ. ಓ ಹಿಂಗ ನೈನ್ ಮಾಡ್ಬೇಕು ನೀವು ಕರೆಕ್ಟ್ ಆಗಿ ಎಲ್ಲ ಹೋಯ್ತಲ್ಲ ಕಾಣ್ತಲ್ಲ ನಾವು ಒಳಗೆ ಹೋಯ್ತಲ್ಲ ಎಲ್ಲ ಹೋಯ್ತಲ್ಲ ಕಾಣ್ತಲ್ಲ ನಾವು ಒಳಗೆ ಹೋಯ್ತಲ್ಲ. ಅವೇನು ಹಂಗ ಹೋಯ್ತವೆ ಒಂದು ಹೋಯ್ತಲ್ಲ ಇದು ತಗೋಬೋದಾ ಒಂದ್ರಲ್ಲಿಯಾ ಮೋಸಲ ಮಾಡಂಗಿಲ್ಲ ಒಂದೇ ಎತ್ತದ್ನಲ್ಲ ಅವು ಹೋಗ್ತಲ್ಲ ಇದೇನಿಲ್ಲ ಸೈಡ್ಗೆ ಹೋಯ್ತದ ಒಂದೇ ಯೂಸ್ ಮಾಡ್ಬೇಕು ನೀವು. ಅದು ಸೆಂಟ್ರಲ್ ಹಾಕಂಗೆ ಇಲ್ಲ ನೀನು. ಅಯ್ಯೋ ನೈನಾ ಹಿಂಗೆ ಅನ್ಬಿಟ್ಟು ಹಾಕು ಹಿಂಗೆ ಅನ್ಬಿಟ್ಟು ಎರಡು ಹಾಕಿದ್ದೆ 9 + 9 ಇನ್ನೊಂದು ಹಾಕು. ಬಿತ್ತು ಒಂದು ನೆಕ್ಸ್ಟ್ ಆಯ್ತಲ್ಲ. ಇಲ್ಲಿ ಏನ್ ಮಾಡ್ಬೇಕು? 9 ಅಲ್ಲ ಒಂದ್ ನಿಮಿಷ. ನಿಮ್ದು ಈ ಆನ್ಸರ್ 9 ಇರ್ಬೇಕು. ಆದ್ರೆ ಒಂದೇ ಒಂದು ಮ್ಯಾಚ್ ಸ್ಟಿಕ್ ನ ತೆಗಿಬೇಕು. ತೆಗಿಬೇಕಾ? ಒಂದೇ ಒಂದು ಮ್ಯಾಚ್ ಸ್ಟಿಕ್ ನ ತೆಗೆದು ಒಂದ್ ಕಡೆ ಪ್ಲೇಸ್ ಮಾಡ್ಬೇಕು. ನನ್ ತೆಗ್ದಾಯ್ತು. ಇದು ಅಪ್ಪ ಇದು ಹಿಂಗಿತ್ತು ನಂದಾಯ್ತು. ನಂದು 9 ಆಯ್ತು. 9 + 9 = 18 ಬರುತ್ತೆ. 9 + 9 ಬರ್ಬೇಕು. ಇಲ್ಲ ಆನ್ಸರ್ 9 ಬರ್ಬೇಕು. 9 ಬರ್ಬೇಕಾ? ಆನ್ಸರ್ 9 ಬರ್ಬೇಕು. ಚೂರು ಕರೆಕ್ಟ್ ಝೂಮ್ ಹಾಕು. 9 ಪ್ಲಸ್ ಅದೇನು ಅರ್ಥ ಆಗಿಲ್ವಲ್ಲ ಸರ್ ಇದು. ಒಂದು ಮಾತ್ರ ತೆಗಿಬೇಕಾ? ಒಂದ್ ತೆಗಿಬೇಕಾ? ಆನ್ಸರ್ 9 ಇರ್ಬೇಕು. ಆನ್ಸರ್ ಬರೋರ್ಗು ಮಾಡಿ. ಆನ್ಸರ್ 9 ಬರ್ಬೇಕು. ಒಂದೇ ಒಂದು ಮ್ಯಾಚ್ ಸ್ಟಿಕ್ ನ ತೆಗಿಬೇಕಷ್ಟೇ. ಒಂದೇ ಒಂದು. ಕಮಾನ್ 9 ಬರ್ಬೇಕು ಆನ್ಸರ್. ಒಂದೇ ಒಂದ್ ಕಡ್ಡಿ ಎತ್ಬೇಕು. ಒಂದೇ ಒಂದ್ ಕಡ್ಡಿ ಎತ್ಬೇಕು. ಏನೋ ಮಾಡ್ತಾ ಇತ್ತು. ಆಯ್ತು. ಅಯ್ಯೋ ನಂಗೆ ಅರ್ಥ ಆಯ್ತಿಲ್ಲ. ಇದು ಎಷ್ಟೇ ಮಾಡಿದ್ರೆ ಅಲ್ಲಿ ಲೈನ್ ಬರ್ಬೇಕಾ? ಏನೇ ಮಾಡ್ರು 9 ಆನ್ಸರ್ ಬರ್ಬೇಕು. ಮತ್ ನೀನ್ ಒಂದೇ ಕಡ್ಡಿ ಎತ್ತಬೇಕು ಅಂತೀಯ? ಒಂದೇ ಕಡ್ಡಿ ಎತ್ಬೇಕು. ನೀ ಹಂಗೆಲ್ಲ 2 ಕಡ್ಡಿ ಎತ್ತಂಗೆ ಇಲ್ಲ. ಮತ್ತೆ ಐಡಿಯಾ ಅದನ್ನ ಒಂದೇ ಕಡ್ಡಿ ಎತ್ಬೇಕು ನೀನು. ಇದು ಹಿಂಗೆ ಬತ್ತು. ನೀನ್ ಯಾಕೆ ಹಂಗ್ ಮಾಡ್ದೆ? ಒಂದೇ ಒಂದ್ ಕಡ್ಡಿ ಎತ್ತಬೇಕಾ? ಒಂದೇ ಒಂದ್ ಕಡ್ಡಿ ಎತ್ಬೇಕು. 0 ಅದ ಆನ್ಸರ್ 9 ಬರ್ಬೇಕು. ಓಕೆ ಏನ್ಪಾ? 9 0 + 9 = 9. ಹಾಪಾ ನಿಂದಾಯ್ತು. ನೆಕ್ಸ್ಟ್ ಇಲ್ಲ. ಏನ? ನೆಕ್ಸ್ಟ್ ಇದಾ? ನಾನು ಹಿಂಗೆ ಮಾಡ್ಕೋವಾಗಿದ್ದೆ. ಅದೆಲ್ಲ ಇಲ್ಲಿ ಕೇಳು. ನಾನು ಪೂರ್ತಿ ಹಿಂಗ್ ಮಾಡಿದ್ದೆ. ಆಯ್ತು ಅಪ್ಪ ನೆಕ್ಸ್ಟ್ ಲೈಟ್ ಇಡಲೇ. ನಂದು ಆಯ್ತು. ಸೇಮ್ ಹಿಂಗೆ ಮಾಡಿದ್ದೆ. ಅಯ್ಯೋ ನೆಕ್ಸ್ಟ್ ಯಾವ್ದಾ? ಪಾಪ ನೆಕ್ಸ್ಟ್ ಅಲ್ಲಿ ಬೌಲಲ್ಲಿ ಸ್ವಾಮಿ ಅಂತ ಬರ್ತೈತೆ. ಅಲ್ಲ ಅಮ್ಮನ್ ಕ್ಯಾಪ್ಚರ್ ಮಾಡು. ಇದ್ರಲ್ಲಿ ಏನ್ ತೆಗಿಬೇಕು? ಅದ್ರಲ್ಲಿ ಹುಡುಕ್ಬೇಕು. ನೀನು ಒಂದೊಂದೇ ಚೀಟಿ ತೆಗಿಬೇಕು. ಒಂದೇ ಸಲ ಎಲ್ಲ ತೆಗಿಲ್ಲ. ಒಂದೊಂದೇ ಚೀಟಿ ತೆಗಿಬೇಕು. ಅಲ್ಲಿ ನೋಡ್ಕೊಳ. ಸೂಪರ್. ಆಮೇಲೆ ಚೀಟಿ ಈ ಚೀಟಿಲಿ ಒಂದೇ ಒಂದ್ ಚೀಟಿಲಿ ಹೆಸರಿರೋದು. ಅದೇನಂತ ನೋಡ್ಬೇಕು. ಅಯ್ಯೋ ಇದೆಲ್ಲ ಖಾಲಿ. ಖಾಲಿನೆಲ್ಲ ಒಂದೇ ಒಂದ್ ಚೀಟಿ ಇರೋದು ಆನ್ಸರ್.
ಚೀಟಿ ಮೇಲೆ ಕಂಡಿಡು. ಹಾ ಅಯ್ಯೋ ರೋಚಕವಾದ ಪಂದ್ಯ ಯಾರಿಗೆ ಸಿಗುತ್ತ ನಮ್ಮ ಅಪ್ಪ ಅವನಿಂದ ಹುಡುಕ ಸಿಗ್ತಾನೆ. ಇದೆಲ್ಲ ಅಂದ ಸಿಗ್ಲಿಲ್ಲವಲ್ಲ. ಅಮ್ಮನ ಹತ್ರ ಹೋಗು. ಏನು ಹಾ ಅದು ಕ್ಲೂ. ಅದು ಊಟ ಮಾಡೋದು ಏನಾಯ್ತು? ಅಮ್ಮ ಬಟ್ಟೆ ತಿರುಗುವುದು. ಇವಾಗ ಹೋಗ ಬಲೂನ್ ಹೊಡಿಬೇಕು. ಓಡ್ರಿ ಬಲೂನ್ ಹತ್ರ. ಇಲ್ಲೇನ್ ಹಾಕಿದ್ರಲ್ಲ. ಊಟ ಮಾಡೋದು ಅಂದ್ರೆ ಊಟ ಮಾಡೋದು ಅಂದ್ರೆ ಅಡಿಗೆ ಮಾಡೋದು. ಊಟಕ್ಕೆ ಮೈನು. ಏನು ಊಟ? ಅದೇ ಊಟ ಮಾಡೋದು ಅಂದ್ರೆ ಏನು ಅಂತ ಅರ್ಥ ಇಲ್ಲ. ಊಟ ಅಂದ್ರೆ ರೈಸ್ ಅಂತ. ಏನು ರೈಸು ಅನ್ನ. ಊಟ ಮಾಡೋದು ಅಂದ್ರೆ ಅದೇನು ಲೆಕ್ಕ? ಅದು ಹೆಂಗ್ಲ ಅದು ಊಟ ಮಾಡೋದು ಅಂತ ಎಲ್ಲಿ ಹುಡ್ಕಲ್ಲ? ಹಾ ಅನ್ನ ಅದಕ್ಕೆ ಅಡ್ಡು ಆಮೇಲೆ ಇದ್ರೊಳಗೆ ಏನು ಹಾಕ್ತೀಯ? ಆಮೇಲೆ ಕರೆಕ್ಟಾಗಿ ಇಡ್ತಾ ಇಲ್ವಾ? ಆಮೇಲೆ ಆಮೇಲೆ ಏನ್ ಮಾಡ್ಬೇಕು? ಅಲ್ಲೋಡಲಿ ಹೊಡೆದು ಅಲ್ಲೋಡಿ. 2000 ಚಿರಂತ ಕಂಗ್ರಾಚುಲೇಷನ್ ಚಿರಂತ. ಕಡ್ಲೆ ಬೀಜ ನಾವು ಕೇಳಲ್ಲ ಚಿರಂತನ. ಕಡ್ಲೆ ಬೀಜ ಇಲ್ಲ ಇದ ಹಾಕ್ದೆ 20 ತಿಂದಿದ್ದೆ ನಾವು ಇಬ್ರು ಕಡ್ಲೆ ಬೀಜ. ಕರೆಕ್ಟ್ ಆಗಿ ಹೊಡ್ದೆ. ನಂದೇ ವಿನ್. ಏನ್ರಿ ಹೊಡೆದ್ಬಿಟ್ರಲ್ರಿ ಬಲೂನ್? ಕೇಳು ನಾನು ಇಲ್ಲೇ ಚೇರಿದ್ದಿ ಅಂತಂದು ಅದು ಬಟ್ಟೆ ತಿರುಗುವುದು ಅಂತ ಹಾಕಿದ. ಕಪ್ ಯಾರ ಕೈಲಾಯ್ತಾ? ಕಪ್ ಯಾರ ಕೈಲ? ಅಲ್ಲಿ ಅಮ್ಮನ ಹತ್ರನೂ ಕಪ್ ಐತೆ. ಅದು ಕಪ್ ಅನ್ನಲ್ಲ, ಇದು ಕಪ್ ಅನ್ನೋದು. ಇದು ಬಿಗ್ ಬಾಸ್ ಕಪ್. ಬಟ್ಟೆ ತಿರುಗುವುದು ಅಂತ ಹೇಳಿತ್ತು. ಅದ್ರೊಳಗೆ ಇಕ್ಕಿದ್ದ ಅವನು. ಅಡಿಗೆ ಮಾಡೋದು ಅಂತ ಮಾಡಿಯಾನಿಲ್ಲ. ಅಲ್ಲ ಒಂದ್ ನಿಮಿಷ ಹೇಳು. ನನ್ ಮೇಲೆ ಅಣ್ಣ ಇಲ್ಲ ಬಟ್ಟೆ ತಿರ್ಗೋದು ಅಂತ ಓಕೆ ಒಂದೇ ಐತೆ. ನೀನು ಅಡಿಗೆ ಮಾಡೋದು ಅಂದ್ರೆ ಎಷ್ಟೊಂದಾವೆ? ನಾನು ಎಲ್ಲಿ ಹುಡ್ಕಲ್ಲ. ಊಟ ಮಾಡೋದು ಎಷ್ಟೈತೆ? ಟೇಬಲ್ ಐತೆ, ಅಲ್ಲಿ ಸ್ಟವ್ ಐತೆ, ಆ ಕುಕ್ಕರ್ ಐತೆ, ಎಲ್ಲಿ ಹುಡ್ಕಂದ್ ನಾನು? ಊಟ ಮಾಡೋದು ಕರೆಕ್ಟಾಗಿ ಕೊಟ್ಟಿಲ್ಲ ಅವನು. ಗೈಸ್ ತುಂಬಾ ಚೆನ್ನಾಗಿರೋ ವ್ಲಾಗು. ನನಗೆ ಲೈಕ್ ಅದೊಂದು ಕ್ಲೂ ಇಂದ ಪ್ರಾಪರ್ ಆಗಿ ಬರ್ಲಿಲ್ವಲ್ಲ. ಲೈಟ್ ಈ ಕಡೆ. ಒಂದು ಕ್ಲೂ ಇಂದ ಪ್ರಾಪರ್ ಆಗಿ ಬರ್ಲಿಲ್ವಲ್ಲ. ಆಮೇಲೆ ಇನ್ನೊಂದು ಏನದು ಆ ಬಲೂನ್ದೊಂದು ಅದು ಸ್ಯಾಟಿಸ್ಫೈ ಆಗಬೇಕು, ಚಕ್ಕದ ಬರಬೇಕು. ಇಷ್ಟು ಚೆನ್ನಾಗಿರೋ ಎಫರ್ಟ್ ಹಾಕಿರೋ ವ್ಲಾಗ್ ಒಂದು ಸ್ವಲ್ಪ ಚೆನ್ನಾಗಿ ಬಂದಿದೆ ಅಂದರೆ ಬೇಜಾರಾಗುತ್ತೆ. ಅದಕ್ಕೆ ಇವಾಗ ನೀಟಾಗಿ ನೋಡ್ಕೊಳ್ಳಿ. ಈ ಥರದ್ದು ಎರಡನೇದು 9+9 ಇದು ಎರಡನೇದು. ಸೊ ಇದು ಎರಡನೇದು ದೂರ ಇಟ್ಟಿದ್ದೀನಿ ಸೊ ದಟ್ ಅವ್ರು ನೋಡ್ಕೋಬಾರ್ದು ಇಬ್ಬರು ಒಬ್ರಿಗೊಬ್ರಿಗೆ ಅಂದ್ಬಿಟ್ಟು. ಈ ಆಟ ಮುಗಿಸಿದ ತಕ್ಷಣ ಇದಾಡ್ತಾರೆ. ಇದಾಡಿದ ತಕ್ಷಣ ಇಲ್ಲಿ ಬೌಲ್ ಇರುತ್ತೆ. ಆ ಬೌಲ್ನ ಚೀಟಿ ತೆಗೆದ್ಬಿಟ್ಟು ಅದು ಕ್ಲೂ ಐತೆ. ಆ ಕ್ಲೂನ ನೋಡಿಕೊಂಡು ಯಾರು ಪ್ರೈಸ್ನ ತಗೊಬಂದು ಆ ಬಲೂನ್ ಹೊಡಿತಾರೋ ಅವರು ಈ ಆಟದಲ್ಲಿ ವಿನ್ನರ್. ಓಕೆನಾ? ಕೇಳಿಸ್ಕೊಂಡ್ರೆ ಏನಂದ್ರೆ ಆ ಕಾಯಿನ್ ಅಲ್ಲೇ ಇರಬೇಕು. ಓಕೆನಾ? ನೀವು 3 ಸ್ಟಿಕ್ ನ ಎತ್ತಬೇಕು. 3 ಸ್ಟಿಕ್. ಓಕೆನಾ? 3 ಸ್ಟಿಕ್ ನ ಎತ್ಬಿಟ್ಟು ಆ ಕಾಯಿನ್ ಒಳಗಡೆ ಇರಬೇಕು. ಮನೆ ತರನೇ ಇರಬೇಕು. ಸೇಮ್ ಆಸ್ ಇಟ್ ಇಸ್. ಇವಾಗ ಹೆಂಗೈತ್ ಮನೆ? ಒಟ್ಟಲ್ಲಿ ಮನೆ ತರ ಇರಬೇಕು. ಈಗ ನೋಡಿ ಹಿಂಗೈತಲ್ಲ ಹಂಗೆ ಇರ್ಬೇಕಾ? ಮನೆ ಹಂಗೆ ಇರ್ಬೇಕಂತ ಇಲ್ಲ. ಹಿಂಗ್ ಹೆಂಗ್ ಬೇಕಾದ್ರೂ ಮಾಡು. 3 ಸ್ಟಿಕ್ ತೆಗಿಬೇಕು. ಆದ್ರೆ ಮನೆ ಒಳಗಡೆ ಇರ್ಬೇಕು ಕಾಯಿನ್. ಬಟ್ ಕಾಯಿನ್ ಅಲ್ಲಾಡಂಗಿಲ್ಲ, ಕಾಯಿನ್ ಎತ್ತಂಗಿಲ್ಲ. 3, 2, 1 ಸ್ಟಾರ್ಟ್. ಹಿಂಗಿತ್ತಾ? ಒಂದಾ? 1, 2, 3 ಇನ್ನೊಂದು ಇನ್ನೊಂದು ಹಿಂಗ್ ತಗೋರಿ ಹಿಂಗಾಗುತ್ತೆ. ಮನೆ ತರನೇ ಇರ್ಬೇಕು, ಮನೆ ಆಗಿರ್ಬೇಕು. ಇದು ಒಂದು ಹಿಂಗೆ ಎತ್ತಿದ್ರೆ 1, 2 ಹಿಂಗಾಯ್ತಲ್ಲ. ಈ ಕಡೆ ಬಾ ಸ್ವಲ್ಪ. ನಾಲ್ಕು ಕಡೆ ಹೋಗ್ತೀನಿ. ಮಾಡಿದ್ರು ಎಲ್ಲಿ ಮನೆ ಗ್ಯಾಪ್ ಕೊಟ್ಟಿದ್ದೆ? ಗ್ಯಾಪ್ ಕೊಟ್ಟಿದ್ದೆ? ಗ್ಯಾಪ್ ಕೊಡಂಗಿಲ್ಲ. ನೀ ಕರೆಕ್ಟಾಗಿ ಮಾಡಿದ್ಯಾ ನೋಡು. ಗ್ಯಾಪ್ ಯಾಕೆ ಕೊಟ್ಟಿದ್ಯಾ? ಅದು ಆಯ್ತು ತಗೋ, ಹಿಂಗೆ ಹೋಗು ಅಷ್ಟೇ. ಅಪ್ಪಂದಾಯ್ತು. ನೋಡ್ಕೊಳಂಗಿಲ್ಲ. ಅಮ್ಮಂದಾಯ್ತು. ಏಯ್ ಹೌದಾ?
ಏನ್ ಮಾಡ್ತೀವಿ? ಅಯ್ಯೋ ಇದಾಗ್ಬೇಕಾ? ಅದೇಂಗ್ ಮಾಡ್ಬಿಟ್ಲಿ ನಿಮ್ಮವ್ವ ಸ್ವಾಮಿ ಮಧು. ಏ ಇಲ್ಲ ಐತೆ ಕಾಯಿನ್ಗಳು. ಅಜ್ಜಿ ಸಲ ಹೋಯ್ತು ಯಾರಿಗೆ ಫಸ್ಟ್ ಗೊತ್ತಿಲ್ಲ. ಏನಿದು? ನನಗೆ ಸಿಗ್ಲಿಲ್ಲ ಬಡಿ ಮಗ ಅವಾಗಲೂ ಸಿಗ್ಲಿಲ್ಲ ಏನೋ ಇಂಗ್ಲೀಷ್ ಏನದು ವಾಷಿಂಗ್ ಮಿಷಿನ್. ಅದು ಬಡಿ ಮಗ ಅವಾಗಲೂ ಸಿಗ್ಲಿಲ್ಲ ಕಣ ಸಿಕ್ತು. ಏನೋ ಇಂಗ್ಲೀಷ್ ಏನದು ವಾಷಿಂಗ್ ತೋರ್ಸಿಲ್ಲ. ಸುದೀಪಣ್ಣ ಅದು ವಾಷಿಂಗ್ ಮಿಷಿನ್ ಎತ್ತಾನೆ ನೀನ್ ಹಾಕಿದ್ವಿ. ಸುದೀಪಣ್ಣ ಅದು ವಾಷಿಂಗ್ ಮಿಷಿನ್ ಎತ್ತಾನೆ ನೀನ್ ಹಾಕಿದ್ವಿ. ಆಗಿಲ್ಲ ಆಗಿಲ್ಲ ಹಂಗಿಲ್ಲ. ಎಲ್ಲ ಪಿಂದೆಲ್ಲ ಐತೆ. ನಾನೇ ಮಾಡ್ಬಿಡ್ಬೇಕು ಅಜ್ಜಿ. ಚಿಕ್ಕ 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 ಪಿನ್ ಎಲ್ಲ ಐತೆ ಪಿನ್ನ ಒಂದೇ ಇಟ್ಟಿದ್ದು ಹಂಗಲ್ಲ. ಪಿನ್ನೆಲ್ಲ ಪಿನ್ನೆಲ್ಲ ಇಟ್ಟಿದ್ದೀರಾ? ಅಲ್ಲೇ ಇಟ್ಟಿದ್ದ. ಅದೆಲ್ಲ ಬೇಡ ನೀನ್ ಇಟ್ಟಿದ್ಯಾ? ಅವನೇ ಒಂದೇ ಸೂಜಿ ಇಟ್ಟಿದ್ದ. ಕರೆಕ್ಟ್. ನಾನು ಎಲ್ಲಿ ಹೊಡೆಯ ಅಂತ ಯೋಚನೆ ಮಾಡ್ತಾ ಇದ್ದೆ ಬಂದು. ಅದೇನಕ್ಕಪ್ಪ ನಿಂಗೆ ಚೀಟಿ ಹುಡ್ಕೋದ್ರೆ ಲಾಸ್ಟ್ ಬರುತ್ತೆ ನಿನ್ಗೆ. ಚೀಟಿ ಲಾಸ್ಟ್ ಬಂತು. ಈಗಂತೂ ಬಹಳ ಭಯಂಕರ ಎದೆ ಡವ ಡವ ಅಂತ ಐತಿ. ಎಲ್ಲಿ ಬಂದು ಹೊಡೆದು ಬಿಟ್ಟು ನಾನು ವಿನ್ನರ್. ಆಯ್ತು ಇಳಿ ತಾಯಿ. ಅದ್ ಹೆಂಗಿಟ್ಟೆ ಮನೆ ಅಂತಾನೆ ಗೊತ್ತಾಯ್ತಿಲ್ಲ. ಮನೆ ಇಟ್ಟ ಸರಿಯಾಗಿ ಎಲ್ಲೈತಲ್ಲ ಮನೆ ಅಲ್ಲಿ ಮನೆ ಕಾಯಿನ್ ಹೊರಗಡೆ ಇಟ್ಟು ನೀನ್ ಹೆಂಗಿಟ್ಟೆ? ಮಸ್ತ್ ನಿನ್ ಕಾಯಿನ್ ಎಲ್ಲಿತ್ತು? ಅಲ್ಲ ಐತೆ ವಾಡದ್ ಬಿಟ್ರಲ್ರಿ ಲಾಟ್ರಿ. ಚಿರಂತ ನಾವು ಮೋಸ ಮಾಡಿದ್ದ. ನನಗೆ ಏನ್ ಗೊತ್ತಾ ಚಿರಂತ ಆಫ್ ಮಾಡೋದು ಗೈಸ್. ನನಗೆ ಏನ್ ಗೊತ್ತಾ, ಅಮ್ಮ ಈ ಹೌಸ್ ಹೊಡೆದ ಲೇಟ್ ಮಾಡ್ತು. ಅದಾದ್ಮೇಲೆ ನಮ್ಮ ಅಪ್ಪ ಈ ಕಪ್ ಇದೆಯಲ್ಲ 4ನೇದಕ್ಕೆ ಹೋಯ್ತೆ, ನಮ್ಮ ಅಮ್ಮ 1ರಲ್ಲಿ ಐತೆ. ಓಕೆ ನಮ್ಮ ಅಪ್ಪ ವಿನ್ ಆಗುತ್ತೆ ಅಂತ ಅನ್ಕೊಂಡೆ. ಚೀಟಿ ಹುಡ್ಕೋದ್ರಲ್ಲಿ ಯಾಕಪ್ಪ ಅಷ್ಟು ಲೇಟ್ ಮಾಡ್ತೀನಿ? ಅದು ಸಿಗ್ಬೇಕು ನನಗೆ ಗೊತ್ತಾ. ಆ ಚೀಟಿ ನನಗೆ ಕಾಣಿಸ್ತಾ. ಚೀಟಿ ನೋಡು, ಅಮ್ಮ ಲೇಟ್ ಆಗಿ ಬಂದ್ರು ಫಸ್ಟೇ ಸಿಕ್ಕಿತ್ತು ಅಮ್ಮ. ಆಗ್ಲೂ ಅಷ್ಟೇ ಇವಾಗ್ಲೂ ಅಷ್ಟೇ ಲಾಸ್ಟ್ ಸಿಕ್ತಂತು. ಆದ್ರೂ ಇನ್ನೊಂದು ಜಸ್ಟ್ ಮಿಸ್ ಏನೋ ಸಿಕ್ಕಿದ ಕೈ ಹೊಡೆಯೋಣ ಅಂತಿದೆ. ನಾನು ಏನಾದ್ರು ಹೊಡಿಬೇಕು ತಾನೆ. ಯಾವ್ದ್ರಲ್ಲಿ ಹೊಡೆಯೋದಂತ ತಲೆ ಕೆಟ್ಟೋಯ್ತು ನನಗೆ. ನೀವಿಬ್ರು 2,000 ಕೊಡ್ಬೇಕಾಯ್ತದೆ ಅಂತಲೇ ನೀವು ಆತರ ಇದ್ ಮಾಡಿದ್ದು ನನಗೆ. ಇಬ್ರು ಬೇರೆ ಥಿಂಕ್ ಮಾಡಿದ್ರಿ. ನಾನು ಬೇರೆ ಥಿಂಕ್ ಅಲ್ಲ. ನಾವೇನ್ ಗೆದ್ದಿಲ್ಲ. ನಾವೇನಾರು ಆಟ ಆಡದೆ ಮೋಸ ಮಾಡಿದ್ರೆ ನಾನ್ ಗೆಲ್ತಾನೆ ಇರ್ಲಿಲ್ಲ. ಮತ್ತೆ ಇಲ್ಲಿ ಒಪ್ಕೊಂಡೆ ನಾನೊಂದು ಹಾಕಿಲ್ಲ ನೋಡೋಣ ಅಂತ. ಇದು ಸುಳ್ಳು. ಆಡ್ದೆ ಹಂಗೆ. ನನಗೆ ನಮ್ಮ ಅಮ್ಮಂಗೆ 2,000 ರೂಪಾಯಿ ಕೊಡ್ಬೇಕು ಆದ್ರೂ ನನ್ನ ತಲೆಯಲ್ಲಿ ಇರ್ಲಿಲ್ಲ. ನನಗೆ ಇದ್ದಿದ್ದು ಇಷ್ಟೇ ಸಿಂಪಲ್. ಏನು ಇಷ್ಟೆಲ್ಲ ಕಷ್ಟಪಟ್ಟು ಎಫರ್ಟ್ ಹಾಕಿದ್ದೀನಿ. ಆ ಬಲೂನ್ ಹೊಡೆಯೋ ಟೈಮಲ್ಲಿ ಆ ಬಲೂನ್ ಒಳಗಡೆ ಪೇಪರ್ ಬೇರೆ ತುಂಬಿಟ್ಟಿದ್ದೀನಿ, ಅದನ್ನು ಎಫರ್ಟ್ ಹಾಕಿದ್ದೀನಿ. ಅದು ಬೀಳ್ಬೇಕು ತಲೆ ಮೇಲೆ. ಆಮೇಲೆ ಏನು ಅದು ಬಿದ್ದಾದ್ಮೇಲೆ ಅವ್ರ ಮುಖದಲ್ಲಿ ಎಕ್ಸೈಟ್ಮೆಂಟ್ ಇವೆಲ್ಲ ಬರ್ಬೇಕು ಅನ್ನೋ ತುಂಬಾ ಆಸೆ ಇತ್ತು. ಇಷ್ಟೆಲ್ಲ ಕಷ್ಟಪಟ್ಬಿಟ್ಟು ಅದು ಮಿಸ್ ಆಗ್ಬಿಡ್ತು ಅಂದ್ರೆ ಹೆಂಗಿರುತ್ತೆ. ಆಮೇಲೆ ಅಪ್ಪೊಂದು ಕ್ಲೂ ಬೇರೆ ತಪ್ಪಾಗಿ ಕೊಟ್ಬಿಟ್ಟಿದೆ, ಅದು ನನ್ನ ಕಡೆಯಿಂದ ಮಿಸ್ಟೇಕ್ ಆಗಿತ್ತು. ಸೊ ಓವರ್ ಆಲ್ ಅದು ಮತ್ತೆ ಲೈಕ್ ಮಿಸ್ಟೇಕ್ ಆಗ್ಬಾರ್ದು ಅಂದ್ಬಿಟ್ಟು ನಾನು ಮತ್ತೆ ವಾಪಸ್ ಆಡ್ಸಿದ್ದು. ಈ ಮನೆ ಮಾಡೋದ್ರಲ್ಲಿ ಸ್ವಲ್ಪ ಕಷ್ಟ ಇತ್ತು, ಬಟ್ ಆದ್ರೂ ಹುಡುಕಿದ್ರು ಇಬ್ರು. ಆದ್ರೆ ನಮ್ಮ ಅಪ್ಪನ್ ಲಕ್ಕಿಲ್ಲ ಏನಂದ್ರೆ ಚೀಟಿ ಹುಡ್ಕೋದ್ರ ಲಕ್ಕಿಲ್ಲ. ಬೇಗ ಓಡೋದ್ರು, ಆದ್ರೆ ಅವರಿಗೆ ಚೀಟಿ ಓಪನ್ ಮಾಡ್ತವ್ರು ಸಿಗ್ತಾನೆ ಇಲ್ಲ. ಅದ್ ಹೆಂಗ್ ಸಿಕ್ತೋ ಲಾಸ್ಟ್ ಅಲ್ಲಿ ಒಟ್ನಲ್ಲಿ. ಇನ್ನೊಂದಿತ್ತು ಲಾಸ್ಟ್ ಕೊನೆಯಲ್ಲಿ ಅದೊಂದು ಒಳ್ಳೆ ಆಟ ಇತ್ತು, ಸಖತ್ತಾಗಿತ್ತು. ಐ ಹೋಪ್ ನನ್ ಕಡೆ ಮೇ ಬಿ ನನ್ನಿಂದ ಮಿಸ್ಟೇಕ್ ಆಗಿರ್ಬೋದು ಅಷ್ಟೇ. ಅದ್ ಬಿಟ್ರೆ ಇವ್ರಿಬ್ರು ಸಿಕ್ಕಾಪಟ್ಟೆ ಸಖತ್ತಾಗಿ ಆಡಿದ್ರು. ಮೋಸ್ಟ್ಲಿ ಈ ಒಂದು ವಿಡಿಯೋ ಸಖತ್ತಾಗಿತ್ತು ಅಂತ ಅನ್ಕೋತೀನಿ. ಕ್ಯಾಮ್ರಾಮನ್ ಚೆನ್ನಾಗಿ ಹಿಡಿತಾವ್ರೆ. ನಾನು ಬೇಗ ಬಂದೆ, ಗುಂಡ್ಪಿನ್ ಸಿಗ್ಲಿಲ್ಲ, ಅದು ಪ್ರಾಬ್ಲಮ್. ಗುಂಡ್ಪಿನ್ ಹೇಳಿಲ್ಲ ನನಗೆ, ಎಲ್ಲಿ ಒಂದ್ ಜಾಗ ಕೊಡ್ಬೇಕು. ಗೊತ್ತಾಯ್ತು. ಆ ಗುಂಡು ಪಿನಲ್ಲೇ ಗೆಲ್ಲದಿರೋದಲ್ವಾ, ಅದೇ ಪಿನ್ನ ಹೇಳಿಲ್ಲ ಅವ್ನು ಎಲ್ಲಿ ಇಡ್ತೀನಿ. ಗುಂಡು ಪಿನ್ ಕೇಳಿ ಇನ್ನೊಂದು ನಮ್ಮ ಅಮ್ಮ ನನಗೆ ಆಶ್ಚರ್ಯ ಆಯ್ತು. ನಾನು ಹೊಡೆಯಕ್ ಬರ್ತಿದ್ದೀನಿ ನಮ್ಮ ಅತ್ತೆ. ನಾನು ಹೊಡೆಯಕ್ ಬರ್ತಿದ್ದೀನಿ. ಇಲ್ಲ ಏನ್ ಗೊತ್ತಾ, ಅಮ್ಮ ಗುಂಡ್ಪಿನ್ ತಗೊಂಡೈತೆ, ಚೇರ್ ತಗೊಂಡೈತೆ, ಎಲ್ಲ ಅಮ್ಮ ಕೈಲಿ ಐತೆ. ನೀನು ಇನ್ನು ಹತ್ತುವ ಟೈಮ್ ಅಲ್ಲ, ನನಗೆ ಗುಂಡ್ಪಿನ್ ಸಿಕ್ಕಿರೋ ಚೇರ್ ಬೇಕಾಗಿರಲ್ಲ ನನಗೆ. ಬಟ್ ಅದು ಇನ್ನೂ ಡಬಲ್ ಇದಾಗ್ಬಿಡ್ತಿತ್ತು. ಪಾಪ ಅಮ್ಮ ಚೇರ್ ಬೇಕು, ಹೈಟ್ ಇಲ್ಲ ಅನ್ಬಿಟ್ಟು ಅದಕ್ಕೋಸ್ಕರ.
ಪರವಾಗಿಲ್ಲ ಅಮ್ಮ. ಓವರ್ ಆಟ ಹೆಂಗಿತ್ತಮ್ಮ? ಕೈ ಕೊಡು, ಸಾರ ಕೊಡು. ಖುಷಿ ಅಂತ ಹೇಳಿದ್ರೆ ನಾನು ಕೊಡ್ತೀನಿ. ಸಾರ ಕೊಡ್ತೀಯಾ? ಬೇಡ. ಸೊ ಓಕೆ, ಓವರ್ ಆಲ್ ಆಟ ಹೆಂಗಿತ್ತು? ಆಟ ಚೆನ್ನಾಗಿತ್ತು. ಸ್ವಲ್ಪ ಟೆನ್ಷನ್ ಆಯ್ತು ಲಾಸ್ಟ್ ಅಲ್ಲಿ. ಟೆನ್ಷನ್ ಅವೆಲ್ಲ ಏನ್ ಟೆನ್ಷನ್ ಆಗಿಲ್ಲ. ಇಲ್ಲಿ ಬಂದು ಹೆಂಗೋ ನಮ್ಮ ಮನೆ ಪಡಿತದ ನಂಗೆ ಚೆನ್ನಾಗಿ ಗೊತ್ತಿತ್ತು. ನಾನ್ ಚೇರಕ್ಕೆ ಹತ್ತೋಡದ್ನಲ್ಲ ಅನ್ನೋದೊಂದು ದೊಡ್ಡ ಖುಷಿ ಆಗೈತೆ ನನಗೆ. ನಿಂಗೆ? ನಂಗೆ ಬೇಜಾರಾಯ್ತು. 2,000 ರೂಪಾಯಿ ಹೋಯ್ತು. ಸಂಡೆ ಫಸ್ಟ್ ಆಟದಲ್ಲೂ ನಾನು ಹೇಳ್ದಂಗೆ 2 ಸಲ ಆಡ್ಸಿರೋದಲ್ಲ. ಫಸ್ಟ್ ಆಟದಲ್ಲೂ ಚೀಟಿ ಲೇಟ್ ಮಾಡಿದ್ರು, ಹೌದು. ಸೆಕೆಂಡ್ ಆಟದಲ್ಲೂ ನಾನ್ ಚೀಟಿ ಆಮೇಲೆ ಅದು ಹಿಂಗ್ ಮಾಡಿ ತೆಗ್ದಿದ್ದು. ಅದಂತೂ ಕಾಯಿನಂತೂ ಹೋಗ್ತಾನೆ ಇಲ್ಲ. ಅವಳು ಬಂದು ಎಲ್ಲ ಓಡಾಡ್ತಾವಳೆ. ಅದ್ ಹಾಕ್ಬಿಟ್ಟು ಎಷ್ಟು ಗೊತ್ತಾಯ್ತು. ಇಲ್ಲಿ ತಾನೆ ಬಂದಿದ್ದು. ಇಲ್ಲಿ ಸುಮ್ಮನೆ ಕೂತಿದ್ಲು ಬರೋ ನಾ ಬರಗಂಟ. ಇಲ್ಲಿ ಆಗಿರಲಿಲ್ಲ ಅವಳಿಗೆ. ಆಟ ಚೆನ್ನಾಗಿತ್ತು. ಸ್ವಲ್ಪ ಪ್ಲಾನ್ ಚೆನ್ನಾಗಿ ಮಾಡ್ಬೇಕು ನೀನು. ಪ್ಲಾನ್ ಎಲ್ಲ ಸಕ್ಕತ್ತಾಗಿ ಇತ್ತು. ಎಲ್ಲ ಫುಲ್ಲು ಸೂಕ್ಷ್ಮತೆಯಿಂದ ಹೋಯ್ತು. ನಮ್ ಕ್ಯಾಮ್ರಾಮನ್ ಆದಂತ ಚಿರು ಅವರು ಒಂದ್ ಸ್ವಲ್ಪ ಇದೊಂಚೂರು ಎಡ್ಬಿಟ್ರು. ಅದು ಬಿಟ್ರೆ ಏನಿಲ್ಲ. ಆಮೇಲೆ ಕ್ಲೂ ಅಲ್ಲಿ ಒಂದೊಂದು ತಪ್ಪ ಆಗ್ಬಿಟ್ಟಿತ್ತು. ಅದೊಂದು ಬಿಟ್ರೆ ಏನೇ ತಪ್ಪಿದ್ರು ನಂದು ಚಿರ್ದು ಅಷ್ಟೇ. ಸೊ ಫೈನಲಿ ಗೈಸ್, ಇವತ್ತಿನ ವಿಡಿಯೋನ ಎಂಡ್ ಮಾಡೋ ಸಮಯ. ಸೊ ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸಿಗು ಅಂತ ಹೇಳ್ತಾ ಅಲ್ಲಿವರೆಗೂ ಕೊಡ್ತೀನಿ. ಫೋನ್ ಪೇ ಮಾಡ್ಬೇಕು ಗೈಸ್. ನಾನು ನಮ್ಮ ಅಮ್ಮಂಗೆ ಗೂಗಲ್ ಪೇ ಮಾಡ್ತೀನಿ. ಅಂಡ್ ಈ ವಿಡಿಯೋ ಹೆಂಗಿತ್ತು ಅಂತ ಕಾಮೆಂಟ್ ಹಾಕ್ಬಿಡಿ. ಆದರ್ಶ ದಂಪತಿಗಳು ನೆಕ್ಸ್ಟ್ ಲೆವೆಲ್ ಆಟ ಆಡಿದ್ರು. ಇದೇ ತರ ಇನ್ನೂ ಹೆಚ್ಚು ವಿಡಿಯೋಸ್ ಬರೋದಿದೆ. ಸ್ವಲ್ಪ ಪ್ಲಾನ್ ಮಾಡ್ತಾ ಇದ್ದೀನಿ. ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಹಾಕಿ. ಅಂಡ್ ಯಾರು ಎಷ್ಟು ಸಖತ್ತಾಗಿ ಆಡಿದ್ರು, ಇದರಲ್ಲಿ ಒಂದ್ ಸ್ವಲ್ಪ ಫೇರ್ ಅನ್ಫೇರ್ ಅಂತ ಇದ್ರು ದಯವಿಟ್ಟು ಕ್ಷಮಿಸ್ಬೇಡಿ. ಬಿಕಾಸ್ ಸ್ವಲ್ಪ ಅಲ್ಲಿ ಇಲ್ಲಿ ಒಂದ್ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ಅದು ಬಿಟ್ರೆ ಎಂತ ಇಲ್ಲ. ಸೊ ಫೈನಲಿ ಡನ್. ಏನ್ ಗೊತ್ತಾ, ನಾನು ಎಲ್ಲದ್ರಲ್ಲೂ ವಿನ್ ಆಯ್ತಾ ಇದ್ದೆ. ಇವಳು ಮುಂದೆ ವಿನ್ ಆಗಿಲ್ವಲ್ಲ ಅನ್ನೋದು. ಅಪ್ಪ ನೀನ್ ಕರೆಕ್ಟ್ ಆಗಿ ಎಲ್ಲ ಅದೊಂದು ನಿನ್ ಕೈ ಕೊಡ್ತು. ಅದ್ ನಾವೇನ್ ಮಾಡಕ್ಕಾಗಲ್ಲ. ಅದು ಸಿಗ್ಬೇಕಲ್ಲ. ಅದ್ ನಮ್ ಕೈಲಿಲ್ಲ. ಆಡೋದು ಇದ್ರೆ ನಾವ್ ಆಡ್ಬೋದಿತ್ತು. ಥ್ಯಾಂಕ್ ಯು ಗೈಸ್. ಇಂಥವೆಲ್ಲ ಆಡಾಗಿದ್ರೆ ಟಕ್ ಟಕ್ ಅಂತ ಆಡ್ಬಿಸಾಕೋದಿತ್ತು. ನೆಕ್ಸ್ಟ್ ನಮ್ಮ ಆದರ್ಶ ದಂಪತಿಗಳು ತುಂಬಾ ಗೇಮ್ ಇದೆ, ಆಡ್ತೀವಿ. ನೆಕ್ಸ್ಟ್ ಆದರ್ಶ ದಂಪತಿಗಳ ಜೊತೆ ಯಾವ ಗೇಮ್ ಆಡ್ಬೇಕು ಅಂತ ಕಾಮೆಂಟ್ ಹಾಕ್ಬಿಡಿ. ಸಖತ್ತಾಗಿ ಇನ್ನೂ ನೆಕ್ಸ್ಟ್ ಲೆವೆಲ್ ಆಗಿ ಯೋಚನೆ ಮಾಡಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್. ನನಗೂ ಮತ್ತೆ ಹೀಗೆ ಕ್ಯಾಮ್ರಾಮನ್ ಸಪೋರ್ಟ್ ಮಾಡೋ ಚಿರುಗೂ ಟೇಕ್ ಕೇರ್ ಅಂತ ಹೇಳ್ತಾ ಲವ್ ಯು ಆಲ್. ಬಾಯ್. ಒಟ್ಟಿಗೆ ಬಾಯ್ ಹೇಳ್ಬಿಡ್ರಿ. ಬಾಯ್. ಬಾಯ್. ಸಿಗುವ